ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು. ಈಗ ನಾನು ಕಾರಣ, 2008ರಲ್ಲಿ ಯಾರು ಕಾರಣ ಹೇಳಿದ್ನಾಗ ನನ್ನ ಕರ್ಕೊಂಡು ಹೋದ್ರಲ್ಲ, ನಮ್ಮನ್ನ ಟೀಕೆ ಆಯ್ತು. ಮಂಜೇಗೌಡರು ಇಲ್ಲೇ ಕೂತವ್ರಲ್ಲ 2008ರಲ್ಲಿ ಜಡ್ಪಿ ನೀವು ಚಾಮುಂಡೇಶ್ವರಿ ಅಲ್ವೇನ್ರಿ ಓಡಾಡಿದ್ದು? ನೀವೇ ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ? ಇಲ್ಲೇ ಅವರಲ್ಲ, ಬಿಜೆಪಿಗೆ ಹೋಗಿದ್ರಲ್ಲ, ಇಬ್ರು ಎಷ್ಟು ಗೆಲ್ಸಿದ್ರಿ ಸಮಯ? ಜನತಾದಳದಲ್ಲಿ ನಾನಿದ್ರೆ ಮಾತ್ರ, ಜನತಾದಳದ ಕಾರ್ಯಕರ್ತಿದ್ರೆ ಮಾತ್ರ ನನ್ನ ಶಕ್ತಿ, ಇಲ್ಲದೆ ಇದ್ರೆ ನಾನು ಝೀರೋ. ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಮಂಜೇಗೌಡರು JDS ಬಂದಿದ್ದಕ್ಕೆ ಇವತ್ತು MLC ಆದರು. ನಾನು JDS ಬಂದಿದ್ದಕ್ಕೇನೆ 3 ಸತಿ ಶಾಸಕನಾಗಿ ನನ್ನನ್ನು ಮಂತ್ರಿ ಮಾಡಿದ್ರು. JDS ಇದ್ರೆ ಮಾತ್ರ ನನ್ನ ಶಕ್ತಿ. JDS ಬಿಟ್ಟು ಹೋಗಿ ಏನೇನು 15 ವರ್ಷ ನಾನೇನಾಗಿದ್ದೆ ಅಂತ ನನಗೆ ಗೊತ್ತಾಯ್ತು. ನೋಡಿ ಸರ್, ನಾನು ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ. ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸು ಅದೇ, ಇಂಡೋರಲ್ಲಿ ಕರೆದು ಕಪಾಲ್ ಕೊಡಿದ್ರೆ ಒಡಿಸ್ಕೊತೀನಿ. ಆದರೆ ಸಾರ್ವಜನಿಕವಾಗಿ ನಾನು ಹೇಳದೇ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ. ಅವರು ಅಷ್ಟು ನಾನು ತೊಡಕಾಗಿದ್ದರೆ ಅವ್ರು ಒಂದು ಮಾತು ಹೇಳಿ, ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ್ರೆ ಅವ್ರು ಕರೆದು ನನಗೆ ಹೇಳಿ. ನಾನು ಹೇಳ್ತಾ ಇರೋದು ನನಗೆ ನನ್ನ ಶಕ್ತಿ, ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ, ನಾನು 3 ಸತಿ ಗೆದ್ದೆ, ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ, ನನ್ನ ಕ್ಷೇತ್ರದಲ್ಲಿ 1 ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ, ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ JDS ಕಾರ್ಯಕರ್ತರ ಹೋರಾಟ, ಅದರಿಂದ ನಾನು ಗೆದ್ದೆ. ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೇ ಇದ್ದರೆ ನಾನು ಝೀರೋ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.